ದಿಸ್ ಇಸ್ ಸ್ವಾತಿ. ಶಿ ಇಸ್ 26 years old. ಇವಾಗಷ್ಟೇ ಗ್ರಾಜುಯೇಷನ್ ಮುಗಿಸಿದ್ದಾರೆ. ಎಸ್, ದಿಸ್ ಇಸ್ ಗೀತಾ. ಅವರು ಇವಾಗ ಆಲ್ರೆಡಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಶಿ ಇಸ್ 27 years old. ಕಣ್ಣಲ್ಲೇ ಮೋಡಿ ಮಾಡಿದೆ, ಈ ಸ್ಮೈಲು ನನ್ನ ಕೊಂದಿದೆ, ಆಕಾಶ ಬೀಳೋ ಆಗಿದೆ, ನನ್ನ ಹಾಟು ಲಬ್ಡ ಬೆಂದಿದೆ. And you know what? This is an interesting profile. ಇವ್ರ ಹೆಸರು ಪ್ರೀತಿ ಅಂತ, ಆದ್ರೆ ಇವ್ರು ನಡ್ಕೊಳ್ಳೋ ರೀತಿನೇ ಬೇರೆ. ಐ ಲವ್ ಯು. ವಾಟ್? ಯಾರ್ಯಾರ್ದು ಫೋಟೋ ತೋರಿಸ್ತೀರಲ್ರಿ? ಬ್ಯೂಟಿ. ಈ ಫೋಟೋ ಯಾಕೆ ಮುಚ್ಚಿಟ್ಕೊಂಡ್ಬಿಟ್ಟಿದ್ದೀರಾ? ಕಳ್ಳಿ. ಅಲ್ಲ, ಇಲ್ಲಿವರೆಗೂ 150 ಜನ ಹುಡುಗಿರ ಫೋಟೋ ತೋರಿಸಿದ್ದೀರಾ. ಅವರೆಲ್ಲ ನನ್ನನ್ನು ರಿಜೆಕ್ಟ್ ಮಾಡಿದ್ದಾರೆ. ಈಗ ಕೂಡ ಒಂದು 5 ಜನ ಹುಡುಗಿರ ಫೋಟೋ ತೋರಿಸಿದ್ರೆ ಅವ್ರು ಕೂಡ ನನ್ನನ್ನು ರಿಜೆಕ್ಟ್ ಮಾಡ್ತಾರೆ ಅಂತ ಗೊತ್ತು. ಸುಮ್ಮನೆ ಇದಲ್ಲ ಯಾಕೆ? ಅದಕ್ಕೆ ನಾನು ನೀವು ಓಕೆ ಅಂದೆ. ನೀವು ಓಕೆ ಅನ್ಬೇಕಷ್ಟೇ. ಅಷ್ಟೇ. ನೋ 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 ಗಣೇಶ್, ಐ ಡೋಂಟ್ ಬಿಲೀವ್ ಇನ್ ಮ್ಯಾರೇಜಸ್. ನೋಡಿ, ದೇವ್ರ ಮೇಲೆ ನಂಬಿಕೆ ಇಲ್ಲದೆ ಇರೋರು ಪೂಜಾರಿ ಆಗಬಾರ್ದು, ಕಾನೂನು ಮೇಲೆ ನಂಬಿಕೆ ಇಲ್ಲದೆ ಇರೋರು ಲಾಯರ್ ಆಗಬಾರ್ದು, ಈ ದುಡ್ಡು ಮೇಲೆ ಆಸೆ ಇಲ್ಲದೆ ಇರೋರು ಟ್ರಾಫಿಕ್ ಪೊಲೀಸ್ ಆಗಬಾರ್ದು. ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಪಂಚು, ಐ ಲವ್ ಯು ರೀ. ಓಕೆ, ವಾಟ್ ಎವರ್. ಯೋಚನೆ ಮಾಡಿ ಹೇಳಿ. ಅಬ್ಬಬ್ಬಬ್ಬ ಲಾಟ್ರಿ. ಗಣೇಶ ಪ್ರವೇಶ ಗಣೇಶ. ಯೋಚನೆ ಮಾಡಿ ಹೇಳ್ತೀನಿ. The number you are trying to reach is currently switched off. The number you are trying to reach is currently switched off. ಏನಾಯ್ತು? ಯೋಚನೆ ಮಾಡ್ತೀನಿ ಅಂತ ಕಾರ್ಕಿ ತಗೊಂಡೋದ್ಲು ಮಗ. ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಮೋಸ್ಟ್ಲಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ಬೋದು. ಇರ್ಬೋದು. ಅಲ್ಲ ಕಣೋ, ನೀನ್ ಯಾಕೋ ಮದುವೆ ಆಗ್ಬೇಕು? ಅದೆಲ್ಲ ಗೊತ್ತಿಲ್ಲ ನನ್ಗೆ. ನೋಡೋ, ಈ ಪ್ರಪಂಚದಲ್ಲಿ ಜನ 3 ರೀಸನ್ ಮದುವೆ ಆಯ್ತಾರೆ. ಒಂದು ಎಮೋಷನಲ್ ಸಪೋರ್ಟ್ ಇರ್ಲಿ ಅಂತ, ಕೆಲವರು ಫಿನಾನ್ಷಿಯಲ್ ಸಪೋರ್ಟ್ ಇರ್ಲಿ ಅಂತ ಆಗ್ತಾರೆ, ಇನ್ನ ಕೆಲವರು ಫಿಸಿಕಲ್ ಸಪೋರ್ಟ್ ಇರ್ಲಿ ಅಂತ. ಆದ್ರೆ 70% ಜನ ಹಂಗೆ ಸುಮ್ನೆ ಏಜ್ ಬಾರ್ ಆಯ್ತು ಅಂತ ಆಗೋಯ್ತಾರೋ. ನಿಂತರ ನೋಡು, ಮದ್ವೆ ಆಗ್ಬೇಕಷ್ಟೇ. ಏನಾರ ಐಡಿಯಾ ಇದ್ರೆ ಕೊಡು, ಇಲ್ಲ ಮುಚ್ಕೊಂಡಿರು. ಇವಾಗ ನಿನ್ಗಿರೋದು ಒಂದೇ ಚಾಯ್ಸು. ಸುಮ್ನೆ ನಿಮ್ ಮನೇಲಿ ನೋಡಿದ ಹುಡುಗಿನ ತೊಲೆ ಬಗ್ಸಿ ಓಕೆ ಅನ್ಬಿಡು. ಓಕೆನಾ? ನನ್ ಮಗನ್ಗೆ ಸ್ವಲ್ಪ ಮುಜುಗರ. ನನ್ ಮಗಳಿಗೆ ತುಂಬಾ ಮುಜುಗರ. ಜ್ಯೂಸ್ ಕುಡಿತೀಯಾ? ಜ್ಯೂಸ್ ಕುಡಿತೀಯಾ? ಜ್ಯೂಸ್ ಅಂತೂ ತಗೊಳ್ಳಿಲ್ಲ. ಮೈಸೂರು ಪಾಕ್ ಆದ್ರೂ ತಿನ್ನಪ್ಪ. ನೋ, ಐ ಹೇಟ್ ಪಾಕ್. ಮುಜುಗರ ಅಂತ ಹೇಳಿದ್ನಲ್ಲ. ನಿಮ್ ಮಗಳಿಗೆ ಅಡಿಗೆ ಮಾಡಕ್ ಬರುತ್ತಾ?
ಅಯ್ಯೋ ಅಡಿಗೆದ್ ಹಾಗಿರ್ಲಿ ನಮ್ ಹುಡ್ಗಿ ಎಂತ ಸೌಜನ್ಯವತಿ ಅಂದ್ರೆ ಮದ್ವೆ ಆದ್ಮೇಲೆ ನಿಮ್ ಮಗ ಬರೋ ತನಕ ಅವಳು ಊಟನೇ ಮಾಡಲ್ಲ. ಯಾಕೆ ಅಂದ್ರೆ ನಿಮ್ ಮಗನೇ ಬಂದು ಅಡಿಗೆ ಮಾಡಿ ಬಡಿಸಿದ್ಮೇಲೆ ತಾನೆ ಅವಳು ಊಟ ಮಾಡೋದು. ಹೊಟ್ಟೆ ಎಷ್ಟು ಉರಿಸ್ತಾವ್ರು. ಹೌದು, ನಿಮ್ ಮಗಳು ಯಾವ ಕಂಪ್ನಿಲಿ ಕೆಲಸ ಮಾಡೋದು? ಅದು ಎಲ್ಲೇ ವರ್ಕ್ ಫ್ರಮ್ ಹೋಮ್. ವರ್ಕ್ ಫ್ರಮ್ ಹೋಮ್ ಚೆನ್ನಾಗಿರ್ತದೆ. ನಿಮ್ಮೆಲ್ರಿಗೂ ಒಪ್ಪಿಗೆ ಆದ್ರೆ ಡೇಟ್ ಫಿಕ್ಸ್ ಮಾಡ್ಬಿಡೋಣ. ಅದಕ್ಕೇನಂತ ಖಂಡಿತ. ಅಲ್ಲ, ಈಗ ನಾವೇ ಮಾತಾಡ್ಕೊಂಡನ್ವಾ ಅಥವಾ ಈ ಕಂದಮ್ಗಳು ನಾವು ಮಾತಾಡಕ್ ಬಿಡನ್ವಾ? ಆಗಬಹುದು. ನೀವು ಯಾವ ಕಂಪ್ನಿಲಿ ವರ್ಕ್ ಮಾಡೋದು? ಅದು HP ಕಂಪ್ನಿಲಿ ವರ್ಕ್ ಮಾಡ್ತಿದ್ನಾ. 4 months ಬ್ಯಾಕು ಫೈರ್ ಮಾಡ್ಬಿಟ್ರು. ಬೇರೆ ಕಂಪ್ನಿಲಿ ಹೈಯರ್ ಆಗೋವರ್ಗು ಅಲ್ಲೇ ಆಫೀಸ್ ಪಕ್ಕನೆ ರೂಮ್ ಮಾಡ್ಕೊಂಡಿದ್ದೀನಿ. ಮತ್ತೆ ವರ್ಕ್ ಫ್ರಮ್ ಹೋಮ್ ಅಂತ ನಿಮ್ ಡ್ಯಾಡ್ ಹೇಳಿದ್ರು. ಅದು ರೂಮಲ್ಲಿ ಒಬ್ಳೆ ಇರ್ತಿದ್ನಾ. 2 months ರಾಹುಲ್ ಬರ್ತಿದ್ದ. ಇಬ್ರು ತುಂಬಾ ವರ್ಕ್ ಮಾಡ್ತಿದ್ದೋ. ವರ್ಕ್ ಫ್ರಮ್ ಹೋಮ್ ಅಷ್ಟೇ. ಆಮೇಲೆ 1 month ಸೂರಜ್ ಬರ್ತಿದ್ದ. ಈ ಸೋ ನಾಟಿ ಗೊತ್ತಾ, ಇಬ್ರು ಡೇ ಅಂಡ್ ನೈಟ್ ತುಂಬಾ ವರ್ಕ್ ಮಾಡ್ತಿದ್ರು. ಬರೀ ವರ್ಕ್ ಫ್ರಮ್ ಹೋಮ್ ಅಷ್ಟೇ. ಇನ್ನೊಂದು ಮಂತು ಅಣ್ಣ ನೀ ಇಲ್ಲಿದ್ಯಾ? ನಾ ಬಾಲ್ಕನಿಲೆಲ್ಲ ನೋಡ್ತಿದ್ದೆ. ಅಣ್ಣ ನಿಂಗೆ ಹುಡುಗಿ ಓಕೆನಾ? ನಿಮ್ಗೆ ನಮ್ಮಣ್ಣ ಓಕೆನಾ? ಆಗಿಂದ ನಾನು ಯೋಚನೆ ಮಾಡ್ತಾ ಇದ್ದೀನಿ, ನಿಮ್ಮನ್ನ ಎಲ್ಲೋ ನೋಡಿದ್ದೀನಲ್ಲ. ಎಲ್ಲಿ 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 ಹೇಯ್ ಬೇಬೆ ನೀನಾ? ಯಾವ ಅನಿಷ್ಟ ನಮ್ಮ ಮನೇಲಿ ಉಟ್ಬಾರ್ದು ಅನ್ಕೊಂಡ್ನೋ ಆ ಅನಿಷ್ಟ ನಮ್ಮನೇಲೆ ಒಕ್ಕರಿಸ್ಕೊಂಡ್ಬಿಟ್ಟಿದ್ದೆ. ಲೋ ಅಂಥವ್ ನನ್ನ ತಮ್ಮ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗತ್ತೆ. ಚಡ್ಡಿ ಅಂತೆ ಮಿಡ್ಡಿ ಅಂತೆ. ಲೋ ಗಣೇಶ, ಅಲ್ಲ ಕಣ, ಚಿಕ್ಕ ವಯಸ್ಸಿಂದ ನೀನು ಯಾವ್ದಾದ್ರು ಹುಡುಗಿನ ಲವ್ ಮಾಡಿದ್ರೆ ನಿನಗೂ ಒಂದು ಗ್ರೇಟ್ ಲವ್ ಸ್ಟೋರಿ ಅಂತ ಇದ್ದಿದ್ರೆ ಚೆನ್ನಾಗಿರೋದು. ಅಲ್ಲ ಕಣೋ, ನಿನ್ಗೇನ್ ಯಾವ ಹುಡುಗಿನೋ ಚಿಕ್ಕ ವಯಸ್ಸಿಂದ ಲವ್ವೇ ಮಾಡಿಲ್ವೇನೋ? ಲವ್ 10th ತುಂಬಾ ಇಂಪಾರ್ಟೆಂಟ್. ನಿಮ್ ಕಾನ್ಸಂಟ್ರೇಷನ್ ಏನಿದ್ರು ಸ್ಟಡೀಸ್ ಮೇಲೆ ಮಾತ್ರ ಇರಬೇಕು. ನೋ ಫ್ರೆಂಡ್ಸ್, ನೋ ಗರ್ಲ್ ಫ್ರೆಂಡ್ಸ್. ಓಕೆ ಮ್ಯಾಮ್. 12th is turning point of your life. ಲವ್ ಮಾಡ್ಬೇಕನ್ಸಿದ್ರು ಮಾಡಬಾರ್ದು. ಎಸ್ ಮೇಡಮ್. ಇಂಜಿನಿಯರಿಂಗ್ ಅಂದ್ರೆ 10th 12th ಪಾಸ್ ಆದಾಗಲ್ಲ, ಒಂದ್ಸರಿ ಬ್ಯಾಕ್ಲಾಗ್ ಬಿತ್ತು ಅಂತಂದ್ರೆ ಲೈಫೇ ಸ್ಪಾಯಿಲ್. ಇಲ್ಲಿ ನಿನ್ ಡಿಸ್ಟ್ರಾಕ್ಟ್ ಮಾಡಕ್ಕೆ ಸಾವಿರಾರು ಹುಡುಗಿರು ಇರ್ತಾರೆ, ಆದ್ರೆ ಯಾವ್ದಕ್ಕೂ ಡಿಸ್ಟ್ರಾಕ್ಟ್ ಆಗ್ದಲೆ ಎಲ್ಲಾ ಪೇಪರು ಕ್ಲಿಯರ್ ಮಾಡ್ಕೋಬೇಕು. ಮಗ್ನೆ, ನಿನ್ ಸ್ಯಾಲ್ರಿ ನಿನ್ ಫಿಗರ್ ನೋಡಿ ಹುಡುಗಿರ್ ನಿನ್ ಹಿಂದೆ ಬೀಳ್ತಾರೆ, ಆದ್ರೆ ನೀನ್ ಅವ್ರ ಹಿಂದೆ ಬೀಳ್ಬಾರ್ದು. ಆಫೀಸ್ ಆಯ್ತು, ಮನೆ ಆಯ್ತು, ಇಷ್ಟಲ್ಲೇ ಇರ್ಬೇಕು. ಸರಿ ಮಮ್ಮಿ. ನೀನ್ ಕ್ಯೂಟ್ ಆಗಿರೋ ಹುಡುಗಿ ನೋಡಿ ನಾನೇ ನಿಂಗ್ ಮದ್ವೆ ಮಾಡ್ತೀನಿ, ಸರಿನಾ? ಓಕೆ ಮಮ್ಮಿ. ಅದೇನ್ ತೆರಿದ್ರ ಅಂತ ಹುಟ್ಬಿಟ್ಯೋ? ಬೀದಿನಲ್ಲಿ ಹೋಗೋ ನಾಯಿಗೂ ಒಂದ್ ಜೋಡಿ ಇರುತ್ತೆ, ನಿನಗೆ ಅದು ಗತಿ ಇಲ್ಲ. ನಿಮ್ಮಮ್ಮ ಹೇಳಿದ್ ಸರಿ ಇದೆ ಬಿಡೋ. ನಿನಗೆ ಈ ಹುಡುಗಿರ್ನೆಲ್ಲ ಪಟಾಯಿಸಕ್ ಬರಲ್ಲ, ಅದಕ್ಕೆಲ್ಲ ಧೈರ್ಯ ಮಾಡ್ಬೇಕು. ನಿನ್ನಂತ ಪುಕ್ಳಂಗೆ ಹುಡುಗಿ ಬಿದ್ದಂಗೆ, ನೀನ್ ಲವ್ ಮಾಡ್ದಂಗೆ. ನನ್ ಕಾರ್. ಪಕ್ಕದಲ್ಲಿ ಯಾರೋ ಹುಡುಗ ಬೇರೆ ಕುತ್ಕೊಂಡ್ಬಿಟ್ಟಿದ್ದಾನೆ. ಮೋಸ್ಟ್ಲಿ ಆ ಹುಡುಗನ ಜೊತೆ ಸೇರಿ ಯೋಚನೆ ಮಾಡ್ತಾ ಇರ್ಬೋದು. ಕಾರ್ ಟಿಂಟ್ ಬೇರೆ ಹಾಕಿಸ್ಬಿಟ್ಟಿದ್ದಾರೆ. ಅದು ಯಾರಿಗೂ ಕಾಣದೇ ಇರೋ ತರ ಡೀಪ್ ಆಗಿ ಡಿಸ್ಕಸ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ಬೋದು ನಿನ್ ಬಗ್ಗೆನೆ. ಕಣ್ಣಲ್ಲೇ ಮೋಡಿ ಮಾಡಿದೆ. ಏನೋ ಅಪ್ಪ, ಅವಳು ನನ್ನನ್ನು ಒಪ್ಕೊಂಡ್ಬಿಟ್ರೆ ಸಾಕು. ಲವ್, ಅದಕ್ಕೆ ಕಣೋ ನೀನ್ ಇನ್ನೂ ಸಿಂಗಲ್ ಆಗೇ ಇರೋದು. ನೀನು ಹಿಂಗಿದ್ರೆ ಆಗಲ್ಲ, ಚೇಂಜ್ ಆಗ್ಬೇಕು. ನಂತರ ಬ್ಯಾಡ್ ಬಾಯ್ ಆಗ್ಬೇಕು. ಹಲೋ, ಯಾವಾಗ, ಎಲ್ಲಿ, ಹೆಂಗೆ? ಏನಾಯ್ತು? ಅಯ್ಯೋ, ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗ್ಬಿಟ್ಟೈತೆ ಕಣೋ, ಅರ್ಜೆಂಟ್ ಆಗಿ ಹೋಗ್ಬೇಕು. ಹೆಂಗ್ ಹೋಗ್ತೀಯಾ? ಆಟೋ. ಬೇಡ, ನನ್ ಗಾಡಿ ತಗೋ.
ಸರಿ ಸರಿ. ದುಡ್ಡಿದ್ಯೇನೋ? ಅದು ಚಡ್ಡಿ ಪರ್ಸು. ಹೋಗೋಗು. ಏನೋ ಹೋಗೋ ಹೋಗು. ಒಳ್ಳೆ ಗೆಳೆಯ. ಜೀವನ್ ಗೆಳೆಯ. ಅಯ್ಯೋ ಕ್ಯೂಟಿ ಬೇಬಿ. ಮುದ್ದು, ಯಾಕೆ ಮುದ್ದು? ಬೇಬಿ, ನಾನ್ ದಿನಾ ಬಸ್ಸಲ್ಲೇ ಓಡಾಡ್ತೀನಲ್ಲ, ಸೀಟೇ ಸಿಗಲ್ಲ, ಕಾಲೆಲ್ಲ ನೋಯುತ್ತೆ ಗೊತ್ತಾ? ಮುದ್ದು, ನೀನು ಬಸ್ಸು ಕಾಲು. ಓ ವೇಟ್ ಎ ಮಿನಿಟ್. ನಾಳೆಯಿಂದ ನನ್ನ ನೋಡೋಕೆ ರಾಣಿ ತರ ಗಾಡಿಲೇ ಬಾ. ಥ್ಯಾಂಕ್ ಯು ಬೇಬಿ. ಆದ್ರೆ ಈ ಗಾಡಿ ಯಾರ್ದು? ಯಾವೊಂದಾದ್ರೂ ಆಗಿರ್ಲಿ, ಇವತ್ತಿಂದ ನಿಂದೆ. ನನ್ ಗಾಡಿ ತಗೊಂಡು ಸರಿಯಾಗಿಟ್ಟ ಗೂಟ. ನಿನಗೆ 3 ವರ್ಷದಿಂದ ಹೆಣ್ಣು ಹುಡುಕ್ತಾ ಇದೀವಿ, ಒಂದು ಸೆಟ್ ಆಗ್ಲಿಲ್ಲ. ನೀನ್ ನೋಡಿದ ಹುಡುಗಿರಿಗೆಲ್ಲ ಮದ್ವೆ ಆಗಿ ಮಕ್ಕಳಾಗಿ ಅವ್ರು ನಮ್ಮ ಕಣ್ಣಕ್ಕೆ ನನ್ನನ್ನೇ ಕರಿತಾ ಇದ್ದಾರೆ. ಅಮ್ಮ, 35 ವರ್ಷದಿಂದ ನನಗೆ ಒಂದು ಹುಡುಗಿ ಬಿದ್ದಿಲ್ಲ. ಇನ್ನು 3 ವರ್ಷದಿಂದ ಹುಡುಕ್ತಾ ಇರೋ ನಿನ್ಗೆ ಹುಡುಗಿ ಸಿಕ್ಬಿಡ್ತಾಳ? ಹಂಗ್ ನೋಡೋದಾದ್ರೆ ಹುಡುಗಿ ಹುಡ್ಕೋದ್ರಲ್ಲಿ ನಾನೇ ಸೀನಿಯರು. ಹೋಗ. ಅಂಕಲ್, ಮನೆ ಒಳಗಡೆ ಬಾಲ್ ಹೋಗಿದೆ, ಎತ್ಕೊಡ್ರಿ. ನಾನೇ ಅಂಕಲ್ ಅಂತ್ಯ. ಇನ್ನೊಂದ್ ಸತಿ ಅಂಕಲ್ ಅಂತ್ರ ಅಂಕಲ್, ಯಾಕೆ ನಮ್ಮ ಹುಡ್ಗನಿಂಗ್ ಬೈಯೋದು? ನೀನ್ ಯಾಕೆ ಪುಟಿ? ಯಾರು ಆಗಿರ್ಲಿ ನಮ್ಮ ಬಾಯ್ ಫ್ರೆಂಡ್ ನ ಬೈಬೇಡಿ. ನೀವಿಬ್ರು ಲವ್ವರ್ಸಾ? ನಾವಿಬ್ರು ಲವ್ವರ್ಸು. ಅಂಕಲ್, ಪಾಪಾ ಬಾಲ್. ಲೋ ಗಣೇಶ, ನೀನೇನೋ ಇಲ್ಲಿ? ನೀನ್ ಯಾರೋ? ನಾನ್ ಕಣೋ ಶ್ರೀಧರ. ಅದೇ ಕಣೋ, ನೀನ್ 8ನೇ ಕ್ಲಾಸ್ ಓದ್ತಿರ್ಬೇಕಾದ್ರೆ ನಾನು 3ನೇ ಕ್ಲಾಸ್ ಓದ್ತಿದ್ನಲ್ಲ. ಓ ನೀನಾ? ಲೋ, ಇವ್ ನನ್ ಮಗನೇ ಕಣೋ. ಮತ್ತೆ ಹೇಗಿದ್ಯಪ್ಪ? ಮನೇಲೆಲ್ಲ ಆರಾಮ? ಮಗ, ಮಕ್ಕಳಲ್ಲಿ ಯಾವ ಕಾಲೇಜ್ ಸೇರಿಸಿದ್ಯಾ? ಹೇ, ಇವಳು ಯಾರು ಗೊತ್ತಾಯ್ತೇನೋ? ಯಾರವಳ? ಅದೇ ಕಣೋ, ಪರಿಮಳ ಮೇಡಮ್ ಹತ್ರ ಟ್ಯೂಷನ್ ಹೋಗ್ತಿದ್ವಲ್ಲ, ಅವ್ರ ಮಗಳೇ ಕಣೋ. ಹಾಯ್ ಅಂಕಲ್, ಹೇಗಿದ್ದೀರಾ? ಅವಾಗ ಇನ್ನು ಚಿಕ್ಕ ಹುಡುಗಿ. ನೀನು ನಿನ್ನ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಷನ್ ಇಟ್ಟಿದ್ಯಾ? ನಾನು ಕಂಪ್ಲೀಟ್ ಇವಳ ಮೇಲೆ ಕಣ್ಣಿಟ್ಟಿದ್ನಾ? ಮಗ, ನನ್ನ ಲೈಫ್ ಹಂಗೆ ಸೆಟ್ಲ್ ಆಯ್ತು ಕಣೋ. ಪಾಪಾ ಬಾಲು. ಬಾರೋ, ಅಂಕಲ್ ಹತ್ರ ಎಲ್ಲ ಬಾಲ್ ಕೇಳ್ತಾರೇನೋ. ಬಾರೋ, ಬೇರೆ ಕೊಡಿಸ್ತೇನೆ ಬಾರೋ. ಅಂಕಲ್ 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 ಅಂಕಲ್. ಹುಡುಗಿ ಇಷ್ಟ ಆದ್ಲಾ? ಮದ್ವೆ ಯಾವಾಗ ಇಟ್ಕೊಳ್ಳೋಣ? ಆದಷ್ಟು ಬೇಗ ಮಾಡಿ ಮುಗಿಸ್ಬಿಡೋಣ ಅಲ್ವಾ? ಅಲ್ವಾ? ಹೌದೌದು, ಮಾಡೋದೆ. ಹೌದು, ನಿಮ್ಮಗ ಬರ್ಲೇ ಇಲ್ಲ. ನನ್ ಮಗ ಬರೋದೇ ಬೇಡ. ನಾವೆಲ್ಲರೂ ಓಕೆ ಅಂದ್ರೆ ಅವನು ಓಕೆ 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 ಓಕೆ. ಸರಿನಾ? ಯಾರೋ ನೀನು? ನಮ್ಮನ ಒಳಗೆ ಯಾಕೆ ಬಂದೆ? ಇಲ್ಲಾರು ಒಳಗ್ಬಿಟ್ಟಿದ್ದು? ಅಯ್ಯೋ, ಕೂಲ್ ಬ್ರೋ, ಕೂಲ್. ನಿಮ್ಮ ನೋಡ್ತಾ ಇದ್ರೆ ಫುಲ್ ಟೆನ್ಷನ್ ಅಲ್ಲಿ ಇರೋ ತರ ಇದ್ದೀರಾ. ಎಲ್ಲ ಓಕೆನಾ? ನಾಟ್ ಓಕೆ ಅನ್ಸುತ್ತೆ. ಅಮ್ಮ, ಅಮ್ಮ. ಅಯ್ಯೋ, ಒಂದ್ ನಿಮಿಷ ಬಂದೆ. ಏನು ಅಮ್ಮ, ಏನ್ ನಡೀತಾ ಇದೆ ಇಲ್ಲಿ? ಎಲ್ಲ ನಿನ್ಗೋಸ್ಕರ ಕಣೋ, ನಿನ್ನೆ ನೋಡಕ್ ಬಂದಿದ್ದಾರೆ. ನೋಡೋ.
ಅಮ್ಮ ನಂಗೆ ಈ ಹುಡುಗಿ ಇಷ್ಟ ಇಲ್ಲ. ಏಯ್, ಇಷ್ಟು ವರ್ಷ ಆದ್ಮೇಲೆ ಹುಡುಗಿ ಸಿಕ್ಕಿದ್ದಾಳೆ, ಸುಮ್ಮನೆ ಒಪ್ಕೊಳ್ಳೋ. ಅಮ್ಮ ನನ್ಗೆ ಹುಡುಗಿ ಇಷ್ಟ ಇಲ್ಲ ಅಷ್ಟೇ. ಸರಿ, ಇಷ್ಟ ಇಲ್ಲ ಅನ್ನೋದಕ್ಕೆ ಒಂದ್ ಕಾರಣ ಹೇಳು. ಅಣ್ಣ, ಹುಡುಗಿ ನಮ್ ಕ್ಲಾಸ್ಮೇಟೆ, ತುಂಬಾ ಒಳ್ಳೆ ಹುಡುಗಿ. ಒಪ್ಕೊಂಡ್ ಮುನ್ನೋಗಣ. ಇದಕ್ಕಿಂತ ಕಾಣಬೇಕಾ? ಇದಕ್ಕಿಂತ ಕಾಣಬೇಕಾ? ನೀನು ಎಷ್ಟು ವರ್ಷ ಹೀಗೆ ಇರ್ಬೇಕು ಅನ್ಕೊಂಡಿದ್ಯಾ? ನಿನ್ ಏಜ್ ಎಷ್ಟು ಅಂತ ಗೊತ್ತಾ ನಿಂಗೆ? ಇವನ್ಯಾರ ಮೀಶೋ ಯಶು OLX ಅಂಕಲ್. ಎಲ್ಲ ಓಕೆನಾ? ಏಯ್, ಎಲ್ಲ ಓಕೆ, ನೀನು ಓಕೆ, ನಿನ್ ತಂಗಿನೂ ಓಕೆ, ಆದ್ರೆ ನಿನ್ಗೆ ಚೈನ್ ಯಾಕೆ? ಒಂದಿನ ಕೊಡೋ, ಹಾಕೊಂಡ್ ಕೊಡ್ತೀನಿ, ಪ್ಲೀಸ್ ಕೊಡೋ. ಇಲ್ಲ ಅಂತ ಮಾತ್ರ ಹೇಳು. ಏನ್ ನಡೀತಿದೆ ಇಲ್ಲಿ? ಯಾರಿಗ್ ಮದ್ವೆ? ನಿಂಗ? ಅದ್ ಹೆಂಗ್ ಮದ್ವೆ ಆಗ್ತಿದ್ಯಾ ನೀನು? ಏಯ್ ಪಲ್ಲವಿ, ನೀನ್ ಯಾಕೆ ಇಷ್ಟು ದೂರ ಬರಕ್ ಹೋದೆ? ಸಂಜೆ ನಾನೇ ಬರ್ತಾ ಮುಟ್ಟೆ ಪಪ್ಸ್ ತಂದ್ಕೊಡ್ತಿದ್ನಲ್ಲ. ಅಣ್ಣ, ನೀನ್ ಸುಮ್ನಿರು. ಇದು ನಮ್ಮಿಬ್ರು ಮ್ಯಾಟ್ರು. ನಿಮ್ಮಿಬ್ರದ ಏನಮ್ಮ? ಹೇಳು, ಎಲ್ರಿಗೂ ಹೇಳು, ನೀನ್ ನನ್ನನ್ನೇ ಲವ್ ಮಾಡ್ತಿರೋದಂತ. ಯಾಕೆ ಸುಮ್ನೆ ನಿಂತಿದ್ಯಾ? ನೀನ್ ನನ್ನನ್ನೇ ಮದ್ವೆ ಆಗೋದು ಅಂತ ಎಲ್ರಿಗೂ ಹೇಳು. ಹೇಳು ಹೇಳು ಹೇಳು. ಏ ಪುಟ್ಟಿ, ಈ ಗೂಗಲ್ ಮ್ಯಾಪ್ ಅಲ್ಲಿ ಒಂದೊಂದ್ಸರಿ ರೂಟ್ ಮಿಸ್ ಆಗ್ಬಿಟ್ಟು ಬೇರೆ ರೂಟ್ ತೋರಿಸ್ಬಿಡ್ತದೆ. ಹಂಗೆ ಮಿಸ್ ಆಗಿ ನೀನ್ ನಮ್ಮನೆ ಕಡೆ ಬಂದ್ಬಿಟ್ಟಿದೆ. ಒಂದೊಂದ್ಸರಿ ನಾನು ಹಂಗೆ ಮಿಸ್ ಆಗಿ ಪಕ್ಕದ ಮನೆ ಪದ್ಮಮ್ಮನ ಮನೆಗೆ ಹೋಗ್ಬಿಡ್ತೀನಿ. ಇಲ್ಲಿ ಲವ್ ಮಾಡೋ ಅಂತ ಹುಡುಗರು ಯಾರು ಇಲ್ಲ. ನೀನ್ ನೋಡಿಯಮ್ಮ. ನೀವ್ ಸುಮ್ನೆ ಇರಿ. ಗಣೇಶ, ನೀನ್ ಹೇಳು, ಲವ್ ಮಾಡ್ತಿದ್ಯಾ ಇಲ್ವಾ? ಲವ್ವಾ? ನೀನು ಇವಳು? ಓ, ಏನಮ್ಮ ಹೇಳ್ತಿದ್ಯಾ? ಹೌದು ಅಣ್ಣ, ನಾವಿಬ್ರು 3 ತಿಂಗಳಿಂದ ಲವ್ ಮಾಡ್ತಿದೀವಿ. ಏ ಗಣೇಶ, ಅದೇನಂತ ನೀನಾದ್ರೂ ಕರೆಕ್ಟ್ ಆಗಿ ಹೇಳ್ಬಾರ್ದಾ? ಅದು ಅದು ಏ ಗಣೇಶ, ಇನ್ಸ್ಟಾಗ್ರಾಮ್ ಅಲ್ಲಿ ಆದ್ರೂ ಹುಡುಗಿರು ಪಟಾಯ್ಸೋ, ಒಳ್ಳೊಳ್ಳೆ ಹುಡುಗಿರವ್ರೆ. ಹೋಗಲೇ. ಪಲ್ಲವಿ, ಒಂದ್ ನಿಮಿಷ ನಿಂತ್ಕೊಳ್ಳೆ. ಗಣೇಶ, ನನ್ ತಂಗಿ ನೋಡೋ. ನೋಡೋ. ಅಣ್ಣ, ಏ ಇವನು ನಿಮ್ಮ ಅಣ್ಣ ಅಂತ ಅನ್ಕೊಳಮ್ಮ. ಏಯ್ ನೋಡೋ. ಏಯ್ ನೋಡೋ. ನಿನ್ನ ನೋಡಿ ನನ್ನ ಹೃದಯ ಜಲ್ ಜಲಂದಿದೆ. ನಿನ್ನ ಮುಗವ ಕಂಡು ನನ್ನ ವಯಸ್ಸು ಮರೆತಿದೆ. ನೀನು ಅವತ್ ಅಣ್ಣ ಅಂತ ಅನ್ಕೋ ಅಂದೆ, ಆದ್ರೆ ನಂಗೆ ಅಣ್ಣ ಅಂತ ಅನ್ಕೊಳಕ್ಕೆ ಆಗ್ಲಿಲ್ಲ ಅಣ್ಣ. ನೀನ್ ಅವತ್ ತಲೆ ಎತ್ತಿಸ್ದಾಗಿಂದ ನನ್ ತಲೆ ತಗ್ಗಿಸ್ಲೇ ಇಲ್ಲ. ನಿನ್ ತಂಗಿನೇ ನೋಡ್ತಾ ಇದ್ದೀನಿ. ಇದಕ್ಕೆಲ್ಲ ನೀನೇ ಕಣೋ ಕಾರಣ. ನಾನಾ? ನೀನೇ. ನೀನು ಹಿಂಗಿದ್ರೆ ಆಗಲ್ಲ, ಚೇಂಜ್ ಆಗ್ಬೇಕು. ನಂತರ ಬ್ಯಾಡ್ ಬಾಯ್ ಆಗ್ಬೇಕು. ನೀನಾವತ್ತೊಂದಿನ ಹಲೋ ಗಣೇಶ, ಇಲ್ಲೇ ಬ್ಯಾಂಕ್ ಹತ್ರ ಬಂದಿದ್ನೋ. ನನ್ ಪರ್ಸ್ ಮನೇಲೆ ಬಿಟ್ಟು ಬಂದ್ಬಿಟ್ಟಿದೀನಿ. ನನ್ನ ATM ಕಾರ್ಡ್ ಎಲ್ಲ ಅದ್ರಲ್ಲೇ ಇತ್ತು. ಸ್ವಲ್ಪ ಮನೆ ಹತ್ರ ಹೋಗಿ ಪರ್ಸ್ ಇಸ್ಕೊಂಬಂದ್ಬಿಡ್ತೀಯಾ? ಸರಿ ಕಣ. ಅದು ಪರ್ಸ್ ತಾನೆ? ಅಣ್ಣ ಕಾಲ್ ಮಾಡಿದ್ದ, ತಗೊಳ್ಳಿ. ನೀವು ಬಂದಾಗೆಲ್ಲ ಇಲ್ಲೇ ಕೂತಿರ್ತೀರಲ್ಲ, ನಿಮ್ ಫ್ರೆಂಡ್ ಮನೆ ಹೆಂಗಿದೆ ಅಂತ ನೋಡಿದೀರಾ? ಅದು ಇನ್ನೊಂದ್ಸತಿ ಬಂದು ನೋಡ್ತೀನಿ. ಪರ್ಸ್ ಕೊಡಿ, ನಾನು ನೋಡ್ಬೇಕು. ಅಯ್ಯ ಬನ್ರಿ. ಸಿಟ್ಟಿಂಗ್ ಏರಿಯಾ. ನಮ್ ಕಸಿನ್ಸ್ ಎಲ್ಲ ಬಂದಾಗ ಇಲ್ಲೇ ಕೂತ್ಕೊಂಡು ಪಾರ್ಟಿ ಮಾಡ್ತಿರ್ತೀವಿ. ಆಮೇಲೆ ಬನ್ನಿ.
ನೋಡಿ ನನಗೆ ಅವೆಲ್ಲ ಹೇಳ್ಬೇಡಿ. ನನಗೆ ನೀವಿಬ್ರು ಲವ್ ಮಾಡೋದು ಇಷ್ಟನೇ ಇಲ್ಲ. ನನ್ನ ತಂಗಿನ ನೀನು ಕೊಡಲ್ಲ ಅಷ್ಟೇ. ಅಣ್ಣ ನಿನ್ ಸಿಟ್ಟಿಂಗ್ ಏರಿಯಾವರೆಗೂ ಮಾತ್ರ ಕೇಳಿಸ್ಕೊಂಡಿದ್ಯಾ, ಅದ್ರ ಮುಂದೆ ಕೇಳಿಸ್ಕೊಂಡು ಆಮೇಲೆ ಮಾತಾಡು. ಅದೇನ್ ಬೊಗಳು? ಆಮೇಲೆ ಬನ್ನಿ. ಇದು ಬೆಡ್ರೂಮ್. ಇಲ್ಲೇನ್ ಮಾಡ್ತೀವಿ ಅಂತ ಹೇಳಲೇ ಇಲ್ಲ. ಅಂದ್ರೆ ನಾನು 3 ತಿಂಗಳು ಪ್ರೆಗ್ನೆಂಟ್.